ನಮಸ್ಕಾರ. 3 ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರು ಹೃದಯ ಭಾಗದಲ್ಲೇ ಲೈಂಗಿಕ ದೌರ್ಜನ್ಯ. ಪೊಲೀಸರೇ ಸಾಕ್ಷಿ ಬೇಕಾ? ನ್ಯೂಸ್ 18 ನಲ್ಲಿ ಸಾಕ್ಷಿ ಸ್ಫೋಟ. ಇನ್ನು ಫೈಲ್ ಮಾಡಲ್ವ ಕೇಸ್? ಗೃಹ ಸಚಿವರೇ ಈ ಸುದ್ದಿ ನೋಡಿ. ನ್ಯಾಯ ಎಲ್ಲಿದೆ? ಇದು ನ್ಯೂಸ್ 18 ಆಗ್ರಹ. ಬೆಂಗಳೂರಿನ ಹೃದಯ ಭಾಗದಲ್ಲೇ ಲೈಂಗಿಕ ದೌರ್ಜನ್ಯ ಕೇಸ್ ನಡೆದಿದ್ರು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಪೊಲೀಸರು. ಪೊಲೀಸರೇ ನ್ಯೂಸ್ 18 ಕನ್ನಡ ನೋಡಿ. ಪೊಲೀಸರೇ ಸಾಕ್ಷಿ ಬೇಕಾ? ನ್ಯೂಸ್ 18 ನಲ್ಲಿ ಸಾಕ್ಷ್ಯ ಸ್ಫೋಟ. ನ್ಯೂಸ್ 18 ಕನ್ನಡವೇ ಬ್ರೇಕ್ ಮಾಡಿರುವಂತಹ ಸುದ್ದಿ, ನಮ್ಮದೇ ಫಾಲೋ ಅಪ್ ಸುದ್ದಿ. ಬೆಂಗಳೂರಿನ ಹೃದಯ ಭಾಗದಲ್ಲೇ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋದನ್ನ ಹೇಳಿದೀವಿ. ಆದ್ರೂ ಕೂಡ ಪೊಲೀಸರು ಇನ್ನೂ ಕೂಡ ಈ ಪ್ರಕರಣದ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ. ಪೊಲೀಸರೇ ಸಾಕ್ಷಿಯನ್ನ ನಾವು ನಿಮ್ಗೆ ಕೊಡ್ತೀವಿ, ಹಾಗಾದ್ರೆ ಈ ವಿಚಾರದಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೆದಿದೆ? ಕಣ್ಮುಚ್ಚಿ ಕುಳಿತಿದ್ದಾರೆ ಪೊಲೀಸರು. ಪೊಲೀಸರೇ ನ್ಯೂಸ್ 18 ಕನ್ನಡ ಕೊಡಿ ನೋಡಿ, ನಾವೇ ನಿಮ್ಗೆ ಸಾಕ್ಷಿಯನ್ನ ಕೊಡ್ತೀವಿ. ಅವತ್ತಿನ ದಿನ ಏನಾಯ್ತು, ಆ ನಂತರದ ಬೆಳವಣಿಗೆ ಏನು, ಯಾವ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ನಡೆದಿದೆ, ಆದ್ರೂ ಕೂಡ ಯಾಕೆ ಸುಮ್ಮನೆ ಕೂತಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಬೇಕಾಗತ್ತೆ. ಇಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿಯೇ ಹಾಗಾದ್ರೆ ವರ್ತನೆ ಮಾಡೋದಾ? ಯಾವುದೇ ರೀತಿಯಾಗಿ ಕೂಡ ಆ ಲೈಂಗಿಕ ದೌರ್ಜನ್ಯ ಆದಂತಹ ಸಂತ್ರಸ್ತಿಗೆ ನ್ಯಾಯ ಒದಗಿಸುವಂತಹ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾ ಇಲ್ವಾ ಪೊಲೀಸರು? ಇವೆಲ್ಲವನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ನ್ಯೂಸ್ 18 ಕನ್ನಡ ಮಾತ್ರ ಮಾಡಿದಂತಹ ಸುದ್ದಿ. ಇದು ನ್ಯೂಸ್ 18 ಕನ್ನಡ ಸುದ್ದಿಯನ್ನ ಪ್ರಸಾರ ಮಾಡಿದೆ ಮೊನ್ನೆ ಶನಿವಾರ. ಆ ನಂತರ ಆದ ಬೆಳವಣಿಗೆಗಳೇನು? ಒಂದು ವಾರ ಆಗ್ತಾ ಬರ್ತಾ ಇದೆ. ಈಗ ಈ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಅವತ್ತಿನ ದಿನ ಏನಾಯ್ತು, ಆ ಒಂದು ಪ್ಲೇಸ್ ಅಲ್ಲಿ, ಅದು ಕೂಡ ರಾಜಧಾನಿಯಲ್ಲೇ ನಡೆದಿರುವಂತಹ ಆ ಒಂದು ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಒಬ್ಬ ಮಹಿಳೆ ನಾನು ಸೇಫ್ ಆಗಿ ಹೋಗ್ತೀನಿ, ನಾನು ಸೇಫ್ ಆಗಿ ಇರ್ತೀನಿ ಅನ್ನುವಂತಹ ಯಾವ ಭರವಸೆಯೂ ಕೂಡ ಉಳಿಯದಂತಹ ಸ್ಥಿತಿ ಇದ್ರೂ ಕೂಡ ಪೊಲೀಸರು ಕಣ್ಮುಚ್ಚಿ ಕೂತಿದ್ ಯಾಕೆ? ಬೆಂಗಳೂರು ಪೊಲೀಸರೇ ಅತಿ ದೊಡ್ಡ ಸಾಕ್ಷ್ಯ ಇದು. ಬೆಂಗಳೂರಿನ ಹೃದಯ ಭಾಗದಲ್ಲೇ ಲೈಂಗಿಕ ದೌರ್ಜನ್ಯ ಆಗಿರುವಂತಹ ಕೇಸ್ ಇದು. ಕಣ್ಮುಚ್ಚಿ ಕುಳಿತ ಪೊಲೀಸರೇ ನ್ಯೂಸ್ 18 ಕನ್ನಡ ನೋಡಿ. ಪೊಲೀಸರೇ ಸಾಕ್ಷಿ ಬೇಕಾ? ಲೈಂಗಿಕ ದೌರ್ಜನ್ಯದ ಬಗ್ಗೆ ಸ್ಫೋಟಕ ಆಡಿಯೋ ಲಭ್ಯವಾಗಿದೆ. ನ್ಯೂಸ್ 18 ಕನ್ನಡದಲ್ಲಿ ಸಂತ್ರಸ್ತೆಯ ಮಗಳ ಆಡಿಯೋ ಇರೋದು. ಆಸ್ಪತ್ರೆಯ ಸಿಬ್ಬಂದಿ ಜೊತೆ ಮಾತನಾಡಿರುವಂತಹ ಆ ಸಂಭಾಷಣೆಯನ್ನ ನಾವು ನಿಮ್ಗೆ ಕೇಳಿಸ್ತೀವಿ. ಏನಾಗಿದೆ ಆ ಪ್ರಕರಣದಲ್ಲಿ, ಯಾವ ರೀತಿಯಾದಂತಹ ಒಂದು ದೌರ್ಜನ್ಯ ನಡೆದ್ರು ಕೂಡ ಪೊಲೀಸರು ಇನ್ನು ಕೂಡ ಕಣ್ಮುಚ್ಚಿ ಕೂತಿದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ. ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಕೂಡ ಮಾಡ್ತಾ ಇರುವಂತಹ ಒಂದು ದ್ರೋಹ ಅಂತಾನೆ ಹೇಳಬೇಕಾಗತ್ತೆ ಈ ವಿಚಾರದಲ್ಲಿ. ಯಾಕಂದ್ರೆ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆ ಪೊಲೀಸರ ಹತ್ರ ಹೋಗಿ ಮಾತನಾಡೋದಕ್ಕೂ ಕೂಡ ಇಂತಹ ಕಷ್ಟ ಅಂತ ಅನ್ನುವಂತಹ ಸಂದರ್ಭದಲ್ಲಿ ಆಕೆ ಮಾತನಾಡ್ತಾಳೆ, ಆಕೆ ಮನೆಯವರು ಮಾತಾಡ್ತಾರೆ, ಸ್ಥಳೀಯರು ಮಾತಾಡ್ತಾರೆ. ಇಷ್ಟೆಲ್ಲ ಸಾಕ್ಷ್ಯ ಸಾಕಾಗೋದಿಲ್ವಾ? ಹಾಗಾದ್ರೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಸ್ಫೋಟಕ ಆಡಿಯೋ ಲಭ್ಯವಿದೆ. ನ್ಯೂಸ್ 18 ಕನ್ನಡದಲ್ಲಿ ಸಂತ್ರಸ್ತೆಯ ಮಗಳು ಮಾತನಾಡಿರುವಂತಹ ಆಡಿಯೋ ಇದೆ. ನಾವು ಅದನ್ನು ಪ್ರಸಾರ ಮಾಡ್ತೀವಿ. ಆಸ್ಪತ್ರೆ ಸಿಬ್ಬಂದಿ ಜೊತೆ ಮಾತನಾಡಿರುವಂತಹ ಫೋನ್ ಸಂಭಾಷಣೆ ಇದೆ. ಎಂತಹ ದೌರ್ಜನ್ಯ ಆಗಿದೆ ಈ ಪ್ರಕರಣದಲ್ಲಿ, ಏದ್ರು ವೈದ್ಯರು ಮಾಡಿದ್ದೇನು, ಪ್ರತಿ ಒಂದನ್ನ ಕೂಡ ಸಂತ್ರಸ್ತೆಯ ಪುತ್ರಿ ಮಾತನಾಡಿರುವಂತಹ ಆಡಿಯೋವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ನ್ಯೂಸ್ 18 ನಲ್ಲಿ ಲೈಂಗಿಕ ದೌರ್ಜನ್ಯದ ಎಕ್ಸ್ಕ್ಲೂಸಿವ್ ಸಾಕ್ಷ್ಯವನ್ನ ನಾವು ಒದಗಿಸ್ತಾ ಇದ್ದೀವಿ. ಒಂದು ವಾರ ಆಗ್ತಾ ಬಂದಿದೆ ಈ ಪ್ರಕರಣ ನಡೆದು. ಕಳೆದ ಶನಿವಾರಕ್ಕಿಂತ ಮುಂಚೆನೆ 3 ದಿನಗಳ ಕಾಲ ಆಕೆ ಆ ರೀತಿಯಂತಹ ನೋವನ್ನ ಅನುಭವಿಸಿದ್ದಾಳೆ. ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ, ಸ್ಥಳೀಯರು ಹೇಳಿದ್ದಾರೆ. ಅದನ್ನು ಕೂಡ ನಾವು ಅವತ್ತು ಪ್ರಸಾರ ಮಾಡಿದ್ವಿ.
ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶನಿವಾರವೇ ನಾವು ಸ್ಥಳೀಯರನ್ನ ಮಾತನಾಡಿಸಿದ್ವಿ, ಆಕೆಗೆ ಸಹಾಯ ಮಾಡಿದವರನ್ನ ಮಾತನಾಡಿಸಿದ್ವಿ, ಅವತ್ತಿನ ದಿನ ಏನಾಯ್ತು ಅನ್ನೋದನ್ನ ತೋರಿಸಿದ್ವಿ. ಇಷ್ಟೆಲ್ಲ ಸಾಕ್ಷ್ಯ ಸಾಕಾಗೋದಿಲ್ವಾ? ಹಾಗಾದ್ರೆ ಈ ಪ್ರಕರಣದಲ್ಲಿ ತನಿಖೆಯನ್ನ ಮಾಡೋದಿಕ್ಕೆ, ಕ್ರಮವನ್ನ ಕೈಗೊಳ್ಳೋದಿಕ್ಕೆ, ಆರೋಪಿಗಳು ಯಾರು ಅಂತ ಹುಡುಕೋದಿಕ್ಕೆ ಇಷ್ಟೆಲ್ಲ ಇದ್ರೂ ಕೂಡ ಪೊಲೀಸರು ಕಣ್ಮುಚ್ಚಿ ಕೂತಿದ್ದಾರೆ. ನ್ಯೂಸ್ 18 ಕನ್ನಡ ನಾವೇ ಆ ಸುದ್ದಿಯನ್ನ ಬಿತ್ತರ ಮಾಡಿದ್ದು, ನಾವೇ ಮಾಡಿರುವಂತಹ ಸುದ್ದಿ ಅದು. ಫಾಲೋ ಅಪ್ ಮಾಡೋದು ಕೂಡ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ ಏನಾಗಿದೆ ಅನ್ನೋದು. ಆದ್ರೆ ಅಲ್ಲಿ ತನಿಖೆ ನಡೀತಾ ಇದೆಯಾ, ಯಾವ ರೀತಿ ಕ್ರಮವನ್ನ ಕೈಗೊಂಡಿದ್ದಾರೆ ಅಂತ ನೋಡೋಕೆ ಹೋದ್ರೆ ಯಾವುದೇ ರೀತಿಯಾದಂತಹ ತನಿಖೆಯ ಪ್ರಗತಿ ಇಲ್ಲ, ಒಂದು FIR ದಾಖಲಾಗಿಲ್ಲ. ಹಾಗಾದ್ರೆ ಪೊಲೀಸರು ಏನ್ ಮಾಡಿದ್ರು, ವೈದ್ಯರು ಏನ್ ಮಾಡಿದ್ದಾರೆ, ಇವೆಲ್ಲದರ ಬಗ್ಗೆ ಸಂತ್ರಸ್ತೆಯ ಪುತ್ರಿ ಮಾತನಾಡಿರುವಂತಹ ಆಡಿಯೋ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತೆಯ ಮಗಳು ಆಸ್ಪತ್ರೆಯ ಸಿಬ್ಬಂದಿ ಜೊತೆ ಮಾತನಾಡಿರುವಂತಹ ಆಡಿಯೋದ ಸಂಭಾಷಣೆ ನ್ಯೂಸ್ 18 ಕನ್ನಡಗೆ ಸಿಕ್ಕಿದೆ. ಹಾಗಾದ್ರೆ ಆ ಸಂಭಾಷಣೆಯಲ್ಲಿ ಏನಿದೆ ನೀವೇ ನೋಡಿ. ಮ್ಯಾಮ್, ನಾನ್ ನಿಮ್ಮ ಹತ್ರ ಅವಾಗ್ಲೂ ಮಾತಾಡ್ದೆ ಅಲ್ಲ, ವಿಕ್ಟೋರಿಯಾ ಹಾಸ್ಪಿಟಲ್ ಇಂದ ಇವಾಗ ಪೊಲೀಸ್ ಏನಾದ್ರು ನಿಮ್ಗೆ ಕಾಲ್ ಮಾಡಿದ್ರಾ? ಇಲ್ಲ, ನಮ್ಮನ್ನ ಮಾಡಿಲ್ಲ. ಇಲ್ಲಿ ಒಂದ್ ಹೊಸ ನಂಬರ್ ಬಂತು, ನಾ ಅಟೆಂಡ್ ಮಾಡಿಲ್ಲ. ಎಷ್ಟು ಜನ ಪೊಲೀಸ್ ಅವ್ರು ಬಂದಿದ್ರು ಅಂತ ಹೇಳಿದ್ರಿ ನಿಮ್ನ ಕರ್ಕೊಂಡ್ ಬರಕ್ಕೆ? ಇಬ್ರು ಬಂದ್ರು. ಮತ್ತೆ ಹಾಸ್ಪಿಟ್ಲ್ ಹತ್ರ ಜಾಸ್ತಿ ಬಂದ್ರು ಮ್ಯಾಮ್. ಅಷ್ಟು ಜನ ಕೌಂಟಿಂಗ್ ಜಾಸ್ತಿ ಜನ ಬಂದ್ರು. ಅಲ್ಲಿ 3, 5, 8, 10 ಜನ ಮೇಲೆ ಇದ್ರು ಮ್ಯಾಮ್. ಅವರು ಫಸ್ಟ್ ಕಮಿಷನರ್ ಯಾವ ಹೆಸರು ಅಂತ ನೋಡಿಲ್ಲ, ಅವ್ರು ಮಾತ್ರ ನಮ್ಮ ಸಪರೇಟ್ ಆಗಿ ಕುಡಿಸ್ಕೊಂಡು ಮಾತಾಡ್ಬಿಟ್ಟು ಏನೇನ್ ಡೀಟೇಲ್ ಎಲ್ಲ ಕೇಳಿದ ತಕ್ಷಣ ಕೊಟ್ಟೆ. ಆಮೇಲೆ ಸಿಗ್ನೇಚರ್ ಇಸ್ಕೊಂಡು ಹೋದ್ರು. ಏನಂತ ಕೇಳಿದ್ರು ಅವ್ರು ಕಮಿಷನರ್ ನಿಮ್ಮ ಹತ್ರ? ನಮ್ಮ ಹತ್ರ ಕೇಳಿರೋದು ಏನಂದ್ರೆ ಏನಮ್ಮ ಪ್ರಾಬ್ಲಮ್, ಏನಮ್ಮ ಆಯ್ತು, ಯಾಕೆ ಬಂದ್ರು? ಇಲ್ಲ ಸರ್, ಇವರು ಮೆಜೆಸ್ಟಿಕ್ ಅಲ್ಲಿ ಇದ್ರು, ಮೆಜೆಸ್ಟಿಕ್ಗೆ ಬಂದ್ರು, ನಮ್ಗೆ ಗೊತ್ತು, ಅಲ್ಲಿ ಹೋಗಿ ಅದು ಫಂಕ್ಷನ್ ಅಂತ ಹೇಳಿದ್ರು, ಹೋದ್ರು. ಈ ತರ ಆಗಿದ್ರು, ಒಂಥರ ಆಯ್ತು. ಈ ಪೊಲೀಸರು ಇದ್ರು ಬಂದು ಈ ತರ ನಿಮ್ಮ ಅಮ್ಮಗೆ ಆಕ್ಸಿಡೆಂಟ್ ಆಗಿದೆ. ನಾನು ಏನೋ ಆಯ್ತು ಅನ್ಕೊಂಡಿದ್ದೆ. ಅವ್ರ ಪೊಲೀಸರು ಫೋಟೋ ತೋರಿಸ್ಮೇಲೆ ಇದು ನಿಮ್ಮ ಅಮ್ಮನಮ್ಮ, ಹೌದು ಸರ್ ನಮ್ಮ ಅಮ್ಮನೇ, ಅವ್ರು ಬಂದು ಕರ್ಕೊಂಡು ಹೋದ್ರಿ, ನಿಮ್ಮ ಅಮ್ಮಗೆ ಏನೋ ಪ್ರಾಬ್ಲಮ್ ಆಯ್ತಂತ, ಬನ್ನಿ ಹಾಸ್ಪಿಟ್ಲಿಗೆ ಅಂತ ಫಸ್ಟ್ ಪೊಲೀಸ್ ಸ್ಟೇಷನ್ ಕರೆದ್ರು. ಆಮೇಲೆ ಇಲ್ಲ ಬನ್ನಿ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ ಸರ್ ಅಂತ ಕೇಳಿದ್ವಿ. ಇಲ್ಲ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಇಬ್ರು ಬಂದು ಗಾಡಿಯಲ್ಲಿ ಕರ್ಕೊಂಡು ಹೋದಂತ ಕೇಳಿದಿನ. ಸರಿ, ಯಾವ ಮನೆ ಎಲ್ಲಿ ಇದೆಯಾ, ಎಷ್ಟು ಜನ, ನಿಮ್ ಮನೇಲಿ ಏನ್ ಮಾಡ್ತಾ ಇದೆಯಾ, ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲ ಕೇಳ್ಕೊಂಡು ಒಂದು ಸೈನ್ ಡೀಟೇಲ್ ಮಾಡ್ಕೊಂಡು ಒಂದು ಸೈನ್ ಇಸ್ಕೊಂಡು ಕಮಿಷನರ್ ಹೋದ್ರು. ಹೋದ ತಕ್ಷಣ ಅವ್ರು ಬಂದ್ರು. ಅವರು ಒಂದು 3 ಜನ ಬಂದ್ರು, 7 ಲೇಡೀಸ್ ಬಂದ್ರು. ಒಬ್ರು ಬರ್ಕೊಂಡು ಸೈನು ಹೆಬ್ಬೆಟ್ಟು ಅವ್ರದ್ದು ತಕೊಂಡು ಅವ್ರನ್ನ ಮಾತಾಡಕ್ ಹೇಳ್ತಾ ಇದ್ರು. ಏನಾಯ್ತು ಅಂತ ಅವ್ರು ಹೇಳ್ತಾ ಇಲ್ಲ, ಏನು ಆತ ಮಾತಾಡ್ತಾ ಇಲ್ಲ. ಆಮೇಲೆ ವಿಡಿಯೋ ಫೋಟೋಸ್ ಎಲ್ಲ ಅವ್ರು ತಕೊಂಡ್ರು. ಏನೋ ಈ ತರ ನಮ್ಗೆ ಬೇಕು, ಇದು ನಮ್ಗೆ ಪ್ರಾಬ್ಲಮ್ ಆಗತ್ತೆ ಅಂತ ಅವ್ರು ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋದ್ರು. ಓಕೆ, ಅವರು ಮೈಯೆಲ್ಲ ಇವಾಗ ಹೆಂಗಿದೆ? ಫೋಟೋ ಕಳ್ಸಲ ಮ್ಯಾಮ್. ಅವ್ರ ಮೈಯೆಲ್ಲ ಬೆನ್ನೆಲ್ಲ ಹಂಗೆ ನಾವು ನೋಡಿಲ್ಲ. ಅವತ್ತು ಎದು ಡ್ರಿಂಕ್ಸ್ ಮಾಡಿದಾರೆ ಅಂತ ಹೇಳಿದ್ರು. ಡ್ರಿಂಕ್ಸ್ ಅಲ್ಲಿ ಕೆಳಗಡೆ ಚಕ್ಕರ್ ಬಂದು ಬಿಲ್ದಿದ್ದು, 3 ದಿನ ಊಟ ಮಾಡಿಲ್ಲ ಅಂತ ಹೇಳಿದ್ರು. ಅದೇ ಪ್ರಾಬ್ಲಮ್ ಇಟ್ಕೊಂಡಿದೀವಿ. ಮನೆಗೆ ಬಂದ್ರೆ ಕೂಡ ಒಂದೇ ಒಂದು ದಿನದಲ್ಲಿ ಎದ್ದೊಳ್ತಾರೆ. ಮನೆಗೆ ಬಂದ್ರೆ ಫುಡ್ ಬಂದ್ರೆ ನೆಕ್ಸ್ಟ್ ಡೇ ಬಂದು ಎದ್ದಲ್ಲ ಅವ್ರ ಊಟ ಮಾಡಿ ಅಡಿಗೆ ಮಾಡಿ ಮಕ್ಕಳನ್ನ ಸ್ಕೂಲ್ ಕಳಿಸ್ತಾರೆ, ಊಟ ಕೊಡ್ತಾರೆ. ಈ ಸಲ 3 ದಿನ ಇಲ್ಲಿ ಬಂದು 3 ದಿನ ಆಗ್ತಾ ಇತ್ತು. ಎದ್ದೊಳ್ತಾ ಇಲ್ಲ, ಕುತ್ಕೊಳ್ತಾ ಇಲ್ಲ, ಮೋಷನ್ ಇವ್ರನ್ನೆಲ್ಲ ಮಾಡು ಬಟ್ಟೆ ಮೇಲೆ ಮೈ ಮೇಲೆ ಮಾಡ್ತಾರೆ. ಒಂಥರ ಅವ್ರಿಗೆ ಜ್ಞಾಪಕನೇ ಇಲ್ಲ. ಏನಾದ್ರು ಕೇಳಿದ್ರೆ ಕೊಲ್ಲಿ ಬೇಕು, ಆ ಮೊಟ್ಟೆ ಬೇಕು, ಈ ಮೊಟ್ಟೆ ಬೇಕಂತ ಒಂಥರ ಮಾತಾಡ್ತಾ ಇದ್ದಾರೆ. ಜ್ಞಾಪಕನೇ ಇಲ್ಲ. ಮಾತ್ರ ನಮ್ ದೊಡ್ಡವರು, ನಮ್ಮ ಅಣ್ಣವ್ರು ಬಂದ್ರು, ಇದು ಮಾತಾಡ್ತಾ ಇದ್ರು. ನಮ್ ದೊಡ್ಡವರು ಏನೋ ಇದು ಎರಾಯಿನ್ ಏನೋ ಪೌಡ್ರ್ ಕೊಟ್ಟಿದ್ದಾರೆ, ಅದು 3 ದಿನ ಹಂಗೆ ಇರುತ್ತೆ, ಟ್ಯಾಬ್ಲೆಟ್ಸ್ ಕೊಡ್ಬೇಡಿ, ಟ್ಯಾಬ್ಲೆಟ್ ಕೊಟ್ರೆ ಅವ್ರಿಗೆ ನಿದ್ದೆ ಬರಲ್ಲ ಅಂತ ಹೇಳಿದ್ರು. ಟ್ಯಾಬ್ಲೆಟ್ 3 ದಿನದಿಂದ ಕೊಡ್ತಾ ಇದ್ದೆ ನಾನು. ಹಾಸ್ಪಿಟ್ಲಲ್ಲಿ ಕೊಟ್ಟೆ, ಕೆಳಗಡೆ ಬಿದ್ದಿದ್ರು, ಪೇನ್ ಕಿಲ್ಲರ್ ಮಾತ್ರೆ, ಆಮೇಲೆ ಬಾಡಿ ಟಯರ್ಡ್ ಎಲ್ಲ ಟ್ಯಾಬ್ಲೆಟ್ ಕೊಡ್ತಾ ಇದ್ದೆ. ಊಟ ಹಂಗೆ ತಿನ್ಸ್ತಾ ಇದ್ದೆ. ORS ಜ್ಯೂಸ್ 1 ಟೈಮ್ 2 ಟೈಮ್ ಕೊಡ್ತಾ ಇದ್ದೆ. ನಿದ್ದೆ 3 ದಿನ ಇಲ್ಲಿ ಬಂದ್ ಆಗ್ತಾ ಇದೆ. ಒಂದ್ ಚೂರು ಕೂಡ ನಿದ್ದೆ ಮಾಡಿಲ್ಲ ಅವರು. ಗಾಯ ಮೈಯಲ್ಲೆಲ್ಲ ಸ್ಕ್ರಾಚ್ ಆಗಿರೋ ಗಾಯ ಇದೆಯಾ? ಆಯ್ತು ಮ್ಯಾಮ್, ಫುಲ್ ಆಯ್ತು ಮ್ಯಾಮ್. ಒಂದೊಂದು ನಮ್ಗೆ ಎದ್ದೋಳಕ್ ಆಗಲ್ಲ ಆ ತರ ಗಾಯ ಇದ್ರೆ ನಮ್ಮ ಮನೇಲಿ. ಅದಕ್ಕೆ ಅವ್ರಿಗೆ ಆ ತರ ಇರ್ಬೋದು.
ಫುಲ್ ಗಾಯ, ಬೆನ್ನು, ಕಾಲು, ಕೈಯು, ಕಿವಿ ಓಪನ್ ಆಗಿದೆ, ನರ ಕಟ್ ಆಗಿದೆ ಅಂತ ಅಂತಾರೆ. ಕಿವಿದಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಸೈಡಲ್ಲಿ. ನೈಲ್ಸ್ ಉಗ್ರು ಮಾರ್ಕ್ಸ್ ಇದೆಯಮ್ಮ? ಉಗ್ರು ಮಾರ್ಕ್ ಕಲ್ತಕ್ಕೆ ಅದು ಗಂಟ್ಲಲ್ಲಿ ಐತೆ ಮ್ಯಾಮ್, ಗಂಟ್ಲಲ್ಲಿ ಜಾಸ್ತಿ ಇದೆ. ಇದು ತೊಡೆಯಲ್ಲೆಲ್ಲ ಏನಾದ್ರು ಮಾರ್ಕ್ ಇದೆಯಾ? ಅವ್ರಿಗೆ ತೊಡೆಯಲ್ಲಿ ಮಾರ್ಕ್ ಎಲ್ಲ ಫುಲ್ ಗಾಯ ಮ್ಯಾಮ್. ಇದು ಜೋರಾಗಿ ತಳ್ಳಿದ್ರೆ ಮಾರ್ಕ್ ಬರುತ್ತಲ್ಲ ಮ್ಯಾಮ್, ಫುಲ್ ಗಟ್ಟಿಗಿರ್ತಾರಲ್ಲ ಜೋರಕ್ಕೆ, ಗಾಯ ಜಾಸ್ತಿ ಐತೆ ಮ್ಯಾಮ್. ಬ್ಲೀಡ್ ಆಗ್ತಾ ಇದೆಯಾ? ಬ್ಲೀಡಿಂಗ್ ಆಗ್ತೈತೆ ಅವ್ರಿಗೆ, ಇವಾಗ ಕಮ್ಮಿ ಆಗಿತ್ತು. ಓಕೆ. ಅದೇ ಹಾಸ್ಪಿಟ್ಲಲ್ಲಿ ಫುಲ್ ಬ್ಲೀಡಿಂಗ್, ಅಷ್ಟು ಬ್ಲೀಡಿಂಗ್ ಐತೆ. ಬಟ್ಟೆ 3 ಬಟ್ಟೆ 4 ಬಟ್ಟೆ ನಂದೈತೆ. ವಿಕ್ಟೋರಿಯಾ ಹಾಸ್ಪಿಟಲಿನಿಂದ ನಿಮ್ಮನ್ನ ಕರ್ಕೊಂಡು ಹೋಗಿ ಅಂತ ಹೇಳಿದ್ದು ಯಾರು? ಯಾವುದೋ ಅವರು ಇದ್ರು ಸ್ಟೇಟ್ಮೆಂಟ್ ತಗೊಳ್ತಾ ಇದ್ರಲ್ಲ, ಅವ್ರು ಬಂದು ಮಾತಾಡ್ತಾ ಇದ್ರು. ಪರವಾಗಿಲ್ಲ ಇಷ್ಟಿದ್ದು. ನಾನು ಹೇಳ್ದೆ ಈ ಥರ, ಸರ್ ಮಕ್ಕಳಿದ್ದಾರೆ ಸರ್, ನಾವು ಒಬ್ಳೆ ಮನೇಲಿ ನೋಡ್ಕೊಳಕ್ಕಾಗತ್ತೆ, ಸ್ಕೂಲ್ ಹೋಗ್ತಾರೆ ಮಕ್ಕಳನ್ನ, ಇವಾಗ ದೊಡ್ಡ ಮನುಷ್ಯ ಆಗಿದ್ದಲ್ಲ, ಅವ್ರು ಆಚೆ ಪ್ರೊಗ್ರಾಮ್ ಬರಬಾರ್ದು. ನಮ್ಮಮ್ಮ ಇಲ್ಲಿ ಏನು ಮಾಡುತ್ತೆ, ತಲೆ ತಾನೇ ಚಕ್ರ ಹೊಡೆದಿದೆ, ನಾನು ಪರವಾಗಿಲ್ಲ ಕರ್ಕೊಂಡು ಹೋಗ್ತೀನಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ದೆ. ಆಮೇಲೆ ಕರ್ಕೊಂಡು ಹೋಗಿ ಅಂತ ಅವರು ಸ್ಟೇಟ್ಮೆಂಟ್ ತಗೊಳ್ತಾ ಇದ್ರು 2 ಜನ. ಅವ್ರಿಗೆ ಕರ್ಕೊಂಡೋಗಿ ಪರವಾಗಿಲ್ಲ ಏನಿಲ್ಲ 3 ದಿನ 2 ದಿನ ಊಟ ಕೊಡಿ ಅಂತ ಹೇಳಿದ್ರು. ಡಾಕ್ಟರ್ ಹೇಳಿದ್ದು ನಿಮ್ಮ ಹತ್ರ? ಪೊಲೀಸ್ ಅವರು. ಡಾಕ್ಟರ್ ಮತ್ತೆ ಏನು ವಿಷಯನೋ ಡಾಕ್ಟರ್ ಹೇಳಿಲ್ಲ ನಮ್ಮ ಹತ್ರ. ಏನ್ ಪ್ರಾಬ್ಲಮ್ ಆಗಿದೆ, ಏನು ವಿಚಾರ, ಏನು ಒಂದು ಮಾತು ಕೂಡ ಅವರು ಡಾಕ್ಟರ್ ನಮ್ಮ ಹತ್ರ ಮಾತಾಡಿಲ್ಲ. ಮಾತಾಡಿದ್ದು ಫುಲ್ ನಮ್ಮ ಹತ್ರ ಪೊಲೀಸ್ ಅವರೇ ಮಾತಾಡ್ತಾ ಇದ್ರು. ನಿಮ್ಮ ಅಮ್ಮ ಹತ್ರ ಪೊಲೀಸ್ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ತಗೊಂಡ್ರಾ? ಹೌದು, ಪೊಲೀಸ್ ಎಬ್ಬಿಸಿ ಕೇಳಿಸ್ತಾ ಇದ್ರು, ವಿಡಿಯೋ ತಕೊಂಡಿದ್ರು. ಆಮೇಲೆ ಏನಾಯ್ತು ಅಂತ ಅವರು ಕೇಳ್ತಾ ಇದ್ರು. ಅವರ ಕೈಗೆ ಮಾತಾಡಕ್ ಆಗ್ತಲ್ಲ, ಹೇಳಿದ ವಿಷಯನೇ ಮಾತಾಡ್ತಾ ಇದ್ರು. ಇಲ್ಲ ನಾನು ಚೆನ್ನಾಗಿದ್ದೀನಿ, ಪರವಾಗಿಲ್ಲ, ನಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ನಮ್ಮಮ್ಮ. ನಾವು ಆ ಥರನ ಏನೋ ತಲೆ ಊಟ ಇಲ್ಲ ಅದಕ್ಕೆ ನಾವು ಕರ್ಕೊಂಡು ಹೋಗ್ತೀನಿ, ನಾವು ಒಪ್ಕೊಂಡಿದ್ದೀವಿ. ಮನೆಗೆ ಬಂದ್ರೆ ಬಟ್ಟೆ ಸಿಗ್ತೈತಿ, ಓಪನ್ ಮಾಡಿ ನೋಡಿದ್ರೆ ಫುಲ್ಲು ಮುಂದೆ ಹಿಂದೆ ಕೈಕಾಲು ತಲೆಗೆ ಎಲ್ಲ ಹೊಡೆದಿದ್ದಾರೆ. ಪಟ್ಟೆದಲ್ಲಿ ಹೊಡೆದಿದ್ದಾರೆ, ಯಾವ್ದಲ್ಲಿ ಹೊಡೆದಿದ್ದಾರೆ ಗೊತ್ತಿಲ್ಲ. ಫುಲ್ ಗಾಯ, ಫುಲ್ ಏಟು ಬಿದ್ದಿದೆ. ಬೇರೆ ಕೆಟ್ಟೋಗಿರ್ತಾರ, ಅಷ್ಟು ಗಾಯ ಆಯ್ತು ಮೇಲೆ. ನಿಮಗೇನು ಅನಿಸ್ತಾ ಇದೆ? ಹೌದು ಮ್ಯಾಮ್, ಆ ಥರ ನಮಗೆ ನಮ್ಮ ಅಣ್ಣಗೆ ನಮ್ಮ ಅತ್ತಿಗೆ ಎಲ್ಲರೂ ಬಂದು ಚೆಕ್ ಮಾಡಿದ್ರು. ಅವ್ರಿಗೆ ಆ ಡೌಟ್ ಕೇಳ್ತಾ ಇದ್ರು. ಒಂದು 10 ಸಲ ಅವರು ಹೇಳ್ತಾ ಇದ್ರು ಈ ಥರ ಆ ಥರ ಏನೋ ಆಗಿರ್ಬೋದು, ಕುಡ್ದುಬಿಟ್ಟು ಇಲ್ಲಾಂದ್ರೆ ಏನಾದ್ರು ಕೊಟ್ಬಿಟ್ಟು ಏನೋ ಮಾಡಿಬಿಟ್ಟಿದ್ದಾರೆ, ಇದು ಯಾರಿಗೂ ಪೊಲೀಸ್ಗೆ ಯಾರಿಗೂ ಗೊತ್ತಾಗಿರ್ತಾರೆ, ಏನೋ ಪ್ರಾಬ್ಲಮ್. 3 ದಿನ ಟ್ಯಾಬ್ಲೆಟ್ ಕೊಡ್ಬೇಡಿ, ಅವ್ರು ನಾರ್ಮಲ್ ಸ್ಟಡಿಗೆ ಇಲ್ಲ. ಇವಾಗ ಕೂಡ ನಮ್ಮ ಅಣ್ಣ ನಮ್ಮ ಅಂಟಿಗೆಲ್ಲ ಬಂದು ಕೇಳ್ತಾ ಇದ್ರು ಏನಾಯ್ತನೋ. ಅವ್ರಿಗೆ ಒಂದೇ ಮಾತು ಹೇಳ್ತಾ ಇರೋದು, ಬೇರೆ ಕೋಳಿ ಮುಟ್ಟೆ ಬೇಕು, ಆ ಥರ ಬೇಕು, ಈ ಥರ ಬೇಕು ಅಂತ ಮಾತಾಡ್ತಾ ಇದ್ದಾರೆ. ಇರ್ಬೋದು, ಅದು ನಮ್ಗೆ ಕನ್ಫರ್ಮ್. ನಮ್ಮ ಅತ್ತಿಗೆ ಫೋಟೋ ಎಲ್ಲ ತಗೊಂಡಿಟ್ಟಿದ್ದಾರೆ, ಅವ್ರಿಗೆ ಕಳ್ಸಕ್ಕೆ ಹೇಳಿದ್ದೀನಿ. ನಿಮ್ಗೆ ನಾ ಕಳಿಸ್ತೀನಿ ಮ್ಯಾಮ್, ಗಾಯ ಆಗಿರೋದು. ಸರಿ, ಎಲ್ಲ ನನಗೆ ಕಳಿಸಿ ಕೊಡಿ ಮ್ಯಾಮ್. ಮತ್ತೆ ಬೇರೆ ಯಾವ ಹಾಸ್ಪಿಟ್ಲ್, ವಿಕ್ಟೋರಿಯಿಂದ ಹೋಗಿ ನೀವು ಯಾವ ಹಾಸ್ಪಿಟ್ಲ್ಗೂ ತೋರಿಸಿಲ್ಲ? ಯಾವುದಕ್ಕೂ ತೋರಿಸಿಲ್ಲ. ಅಲ್ಲಿ ಟ್ರಿಕ್ಸ್ ಬಾಟ್ಲು ಹಾಕೊಂಡಿದ್ರು, ಆ ಟ್ರಿಕ್ಸ್ ಬಿಚ್ಚಿಲ್ಲ ನಾವು. ಇಲ್ಲಿ ಬಂದು ಇಲ್ಲಿ ನಮ್ಮ ಅತ್ತೆ ಅವರು ಸಿಸ್ಟರೇ ಅವರು, ಅದಕ್ಕೆ ಅವರು ಹೊರಗಡೆಯಿಂದ ಟ್ರಿಕ್ಸ್ ಹಾಕೊಂಡ್ ಬಂದು ಹಾಕ್ತೀನಿ ಅಂತ ಹೇಳಿದ್ರು. ಏನೋ ಕೊಟ್ಟಿದ್ದಾರೆ. ಜಾಸ್ತಿ ಆಗ್ತಾ ಇದೆಯಾ ಮ್ಯಾಮ್? ತುಂಬಾ ಆಗ್ತಾ ಇತ್ತು ಮ್ಯಾಮ್. ದೊಡ್ಡದು ಹಾಕಿದ್ದೀನಿ, ಫುಲ್ಲು ಬ್ಲೀಡಿಂಗ್ ಜಾಸ್ತಿ ಇತ್ತು ಮ್ಯಾಮ್. ಅವ್ರಿಗೆ ಆ ಥರ ನಿಮ್ಮ ಅಮ್ಮ ಹತ್ರ ನಿಮ್ಮ ಹತ್ರ ಯಾರು ಮಾತಾಡಿಲ್ಲ ಮ್ಯಾಮ್. ಡಾಕ್ಟ್ರ್ ಮಾತ್ರ ಫಸ್ಟ್ ಪೊಲೀಸ್ ಅವರೆಲ್ಲ ಏನೋ ಇಂಜೆಕ್ಷನ್ ಕೂಡ ಆಗ್ತಿಲ್ಲ. ನಾವು ಎನ್ಕ್ವೈರಿ ಮಾಡ್ಕೊಂಡು ಹೋಗ್ತೀನಿ ಇವರೇ ಇದ್ರು. ಅವ್ರು ಬೇರೆ ಪೇಷಂಟ್ನ ನೋಡ್ತಾ ಇದ್ರು ಪೊಲೀಸ್ ಅವರು. ಆಮೇಲೆ ಪೊಲೀಸ್ ಅವರೇ ನಮ್ಮ ಹತ್ರ ಜಾಸ್ತಿ ಮಾತಾಡ್ತಾ ಇದ್ರು. ಆ ಡಾಕ್ಟ್ರು ಈ ಪಕ್ಕನೇ ಬಂದಿಲ್ಲ, ಒಂದು ಇಂಜೆಕ್ಷನ್ ಕೂಡ ಆಗ್ತಾ ಇಲ್ಲ, ಬರೀ ಮಲ್ಗಿಸಿದ್ದಾರೆ, ಒಂದು ಟ್ರಿಕ್ಸ್ ಹಾಕಿದ್ದಾರೆ. ಬೇರೆ ಇಷ್ಟೇನಾ ನಿಮ್ಮ ಹತ್ರ ಇದೆ ಹಾಸ್ಪಿಟಲ್ದು? ವಾಣಿ ವಿಲಾಸ್ ಏನಾದ್ರು ಇದೆಯಾ? ಇಲ್ಲ, ಅದು ಸ್ಲಿಪ್ ಮಾತ್ರ ಐತೆ ಮ್ಯಾಮ್, ಬೇರೆ ಏನೂ ಇಲ್ಲ. ಅಲ್ಲ, ಅವರೇ ಪೊಲೀಸ್ ಅವ್ರು ಅದು ಇಟ್ಕೊಂಡಿದ್ದಾರೆ, ಬಂದು ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅವರು ಹೇಳಿದ್ರು. ಇಲ್ಲ ನಮ್ಗೆ ಬೇಕು ಸ್ಟೇಟ್ಮೆಂಟ್ಗೆ, ನಾನು ಕರೆದು ಹೇಳ್ತೀನಿ, ಆಮೇಲೆ ಬಂದು ತಗೊಂಡೋಗಿ ಅಂತ ಹೇಳಿದ್ರು ಅವರು. ಹಾಸ್ಪಿಟಲ್ ವಿಡಿಯೋ ರೆಕಾರ್ಡ್ ಮಾಡಿದ್ರಾ? ವಿಡಿಯೋ ಅವ್ರು ರೆಕಾರ್ಡ್ ಮಾಡ್ಕೊಂಡು ಹೋದ್ರು. ಪೊಲೀಸ್ ರೆಕಾರ್ಡು, ಸ್ಟೇಟ್ಮೆಂಟ್, ಆಮೇಲೆ ವಿಡಿಯೋ, ಫೋಟೋಸ್ ಎಲ್ಲ ತಕೊಂಡ್ರು ಅವರು. ಬೇರೆ ಏನಾದ್ರು ಪೊಲೀಸ್ ಅವ್ರು ಹೇಳ್ಕೊಟ್ರಾ ನಿಮ್ಮ ಹತ್ರ? ಬೇರೆ ಏನು ಈ ಬರೀ ಚಕ್ಕರ್ ಮಾತ್ರ ಹೇಳಿದ್ರು ಮೇಡಮ್. ಬರೀ ಕೆಳಗಡೆ ಬಿದ್ರು ಸರ್, ಎಲ್ಲಿಂದ ಕರ್ಕೊಂಡು ಬಂದು ಎಲ್ಲಿಂದ ಸೇರಿಸಿದ್ರೆ ಕೂಡ ನಮ್ಗೆ ಏನಿಲ್ಲ. ಅವರು ಒಂದು ವಿಷಯ ಕೂಡ ಹೇಳಿಲ್ಲ. ನಿಮ್ಮ ಅಮ್ಮಗೆ ಆಕ್ಸಿಡೆಂಟ್ ಆಗಿದೆ,
ಅಷ್ಟೇ. ಆಮೇಲೆ ಅದು ಕೇಳಿದ್ದ ಮೇಲೆ ಅವರು ತಲೆ ಚಕ್ಕರ್ ಹೊಡೆದು ಫುಲ್ 3 ದಿನ ಊಟ ಮಾಡಿಲ್ಲ, ಕುಡ್ದು ಬಿಟ್ಟಿದ್ದಾರೆ, ಅಲ್ಲಿ ಕೆಳಗಡೆ ಬಿದ್ದಿದ್ದಾರೆ. ಮುಂಚೆ ನಿಮ್ಮ ಅಮ್ಮ ಕುಡಿತಾ ಇದ್ರಾ? ಮ್ಯಾಮ್ ಇವಾಗ ಸಂತಲೇ ಇಲ್ಲ, ಯಾವಾಗ ಮನೇಲಿ ಜಗಳ ಏನಾದ್ರು ಹಾಕೊಂಡಿದ್ರೆ ಕುಡ್ದು ಅಲ್ಲೇ ಹೋಗ್ಬಿಡ್ತಾರೆ. ಕುಡಿತಾರ ಹಾಗಂದ್ರೆ ಮುಂಚೆ? ಡಾಕ್ಟರ್ಸ್ ಬಂದು ನಿಮ್ಮ ಅಮ್ಮ ಹತ್ರ ಏನಾದ್ರು ಮಾತಾಡಿದ್ರಾ? ಮ್ಯಾಮ್ ಎಲ್ಲ ಪೊಲೀಸರೇ ಇದ್ರು ಮ್ಯಾಮ್, ಯಾರು ನಮ್ಮ ಅಮ್ಮ ಹತ್ರ ಡಾಕ್ಟರ್ ಒಬ್ರು ಕೂಡ ಬಂದು ಮಾತಾಡಿಲ್ಲ. ಓಕೆ ಓಕೆ. ನಮ್ಮಮ್ಮ ಮನೆಗೆ ತಗೊಂಡು ಹೋಗಿದ್ದು ಅಂತ ಹೇಳಿದ್ದು ಪೊಲೀಸಾ? ಪೊಲೀಸ್. ಯಾರು ಮಿಕ್ಕಿದ್ರು ಡಾಕ್ಟರ್ ಕೂಡ ಬಂದ್ರೆ ಕೂಡ ದೂರ ಹೋದ್ರು. ಅವರು ಇಲ್ಲಿ ಬಂದಿಲ್ಲ, ಸ್ಟೇಟ್ಮೆಂಟ್ ತೆಗಿಬೇಕು, ನಮ್ಗೆ ಪರ್ಮಿಷನ್ ಕೊಡಿ ಅಂತ ಡಾಕ್ಟರ್ ಹತ್ರ ಹೇಳ್ಬಿಟ್ಟು ಅವ್ರನ್ನ ಕಳ್ಸಿಬಿಟ್ರು. ಓಕೆ ಓಕೆ. ನಾವೇ ಬ್ರೇಕ್ ಮಾಡಿದ ಸುದ್ದಿ. ಕಳೆದ ಶನಿವಾರ ಈ ಸುದ್ದಿಯನ್ನ ಬೆಳಗ್ಗೆನೆ ನಾವು ಪ್ರಸಾರ ಮಾಡಿದ್ವಿ. ಅಲ್ಲಿ ಏನಾಯ್ತು, ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಘಟನೆ ನಡೆಯಿತು, ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಹೇಗೆ ನಡೆಯಿತು ಅನ್ನೋದನ್ನ ಕೂಡ ನಾವು ಹೇಳಿದ್ವಿ. ಸ್ಥಳೀಯರನ್ನ ಮಾತನಾಡಿಸಿದ್ವಿ, ಆಕೆಗೆ ಸಹಾಯ ಮಾಡಿದವರನ್ನ ಮಾತನಾಡಿಸಿದ್ವಿ. ಅವರು ಕೂಡ ಹೇಳಿದ್ದಾರೆ ಏನಾಯ್ತು, ಯಾವ ರೀತಿಯಾಗಿ ಅಲ್ಲಿ ಬಂದು ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ರು, ಆಕೆಗೆ ನಾವು ಬಟ್ಟೆಯ ಸಹಾಯವನ್ನ ಮಾಡಿದ್ವಿ ಅಂತ ಅಲ್ಲೇ ಕೆಲಸ ಮಾಡ್ತಾ ಇದ್ದವರು ಸ್ಥಳೀಯರು ಎಲ್ಲರೂ ಕೂಡ ಹೇಳಿದ್ದಾರೆ. ಈ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ, ಮಹಿಳಾ ಆಯೋಗದ ಅಧ್ಯಕ್ಷತ್ರ ನಾವು ಮಾತನಾಡಿಸಿದ್ವಿ, ಎಲ್ಲ ರಿಪೋರ್ಟ್ ತಗೊಳ್ತೀನಿ ಅಂತ ಹೇಳಿದ್ರು. ಆದ್ರೆ ಕೊನೆಗಾಗಿದ್ದೇನು? ಏನೂ ಆಗಿಲ್ಲ. ಯಾರು ಆರೋಪಿಗಳಿದ್ದಾರೆ ಅವರು ಹಾಗೇ ಇದ್ದಾರೆ. ಈ ಕೇಸ್ನಲ್ಲಿ ಯಾವುದೇ ರೀತಿಯಾದಂತಹ ತನಿಖೆ ಪ್ರಗತಿ ಆಗಿಲ್ಲ, ಯಾವುದೇ ರೀತಿಯ ಎಫ್ಐಆರ್ ಆಗಿಲ್ಲ. ಇದು ನಮ್ಮದೇ ಸುದ್ದಿ, ನಾವು ಮತ್ತೆ ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. 1, 2, 3 Big breaking.